ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇಂಡಿಯಾದಲ್ಲಿ 5,000ಕ್ಕಿಂತ ಜಾಸ್ತಿ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಆದ್ರೆ ನಿಮ್ಗೊಂದು ಕಹಿ ಸತ್ಯ ಗೊತ್ತಾ? ಇದರಲ್ಲಿ 95% ಕಂಪನಿಗಳು ಎಂತವು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ದುಡ್ಡನ್ನ ಪೂರ್ತಿಯಾಗಿ ಮುಳುಗಿಸಿ ಬಿಡುತ್ತೆ. ಬರೀ 1% ಕಂಪನಿಗಳು ಮಾತ್ರ ರಿಯಲ್ ಡೈಮಂಡ್ಗಳು. ಇವು ಎಂತವು ಅಂದ್ರೆ ರಿಸೆಷನ್ ಬರ್ಲಿ, ವಾರ್ ನಡೀತಿರ್ಲಿ ಅಥವಾ ಕೋವಿಡ್ ಬರ್ಲಿ, ಪ್ರತಿ ವರ್ಷ ಪ್ರತಿ ಸೀಸನ್ ಅಲ್ಲೂ ಇವು ದುಡ್ಡು ಮಾಡ್ತಾನೆ ಇರುತ್ತೆ. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಈ 5,000 ಕಸದ ರಾಶಿಯಲ್ಲಿ ಆ ಡೈಮಂಡ್ ಅನ್ನ ಹುಡುಕೋದು ಹೇಗೆ? ಅದಕ್ಕೋಸ್ಕರ ನಾವು ಸೌರವ್ ಮುಖರ್ಜಿ ಅವರ ಫೇಮಸ್ ಕಾಫಿ ಕ್ಯಾನ್ ಫಿಲ್ಟರ್ ನ ಯೂಸ್ ಮಾಡಿ ಇಡೀ ಮಾರ್ಕೆಟ್ ಅನ್ನೇ ಸ್ಕ್ಯಾನ್ ಮಾಡೋಣ. ಮತ್ತು ಮುಂದೆ ನಾನು ಹೇಳೋಕೆ ಹೋಗ್ತಾ ಇರೋ ಈ 5 ಕಂಪನಿಗಳು ಈ ಫಿಲ್ಟರ್ ಅನ್ನ ಪಾಸ್ ಮಾಡಿದೆ. ಮೊದಲನೇದಾಗಿ ಈ ಫಿಲ್ಟರ್ ಯಾವುದು ಅಂತ ಕ್ವಿಕ್ ಆಗಿ ನೋಡೋಣ. ಫಿಲ್ಟರ್ ನಂಬರ್ 1, ರೆವೆನ್ಯೂ ಗ್ರೋತ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಿಸ್ನೆಸ್ ಬೆಳಿಲೇಬೇಕು. ಕಂಪನಿ ಸೇಲ್ಸ್ ಕಳೆದ 10 ವರ್ಷದಿಂದ ಪ್ರತಿ ವರ್ಷ ಕನಿಷ್ಠ 10% ಸ್ಪೀಡ್ ಅಲ್ಲಿ ಬೆಳೀತಾ ಇರಬೇಕು. ಇದರ ಅರ್ಥ ಏನ್ ಗೊತ್ತಾ? ಮಾರ್ಕೆಟ್ ಅಲ್ಲಿ ಎಷ್ಟೇ ಕಷ್ಟ ಆದ್ರೂ ಜನ ಇವರ ಪ್ರಾಡಕ್ಟ್ ಅನ್ನ ತಗೊಳ್ತಾನೆ ಇದ್ದಾರೆ, ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ ಅಂತ. ಫಿಲ್ಟರ್ ನಂಬರ್ 2, ROCE, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಇದು ಕೇಳೋಕೆ ಟೆಕ್ನಿಕಲ್ ಅನ್ಸುತ್ತೆ, ಆದ್ರೆ ತುಂಬಾನೇ ಸಿಂಪಲ್. ನಾನೀಗ ಬಿಸ್ನೆಸ್ ಮಾಡೋಕೆ ನಿಮ್ಮ ಕೈಗೆ 100 ರೂಪಾಯಿನ ಕೊಡ್ತೀನಿ ಅನ್ಕೊಳ್ಳಿ. ವರ್ಷದ ಕೊನೆಗೆ ಆ 100 ರೂಪಾಯಿ ಮೇಲೆ ನೀವು ಎಷ್ಟು ಲಾಭ ಮಾಡಿದಿರ ಅನ್ನೋದೇ ROCE. ಒಂದು ವೇಳೆ ನೀವು 15 ರೂಪಾಯಿ ತಂದ್ರೆ ನಿಮ್ಮ ROCE 15% ಆಗುತ್ತೆ. ಈ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಗೆ ಕಂಪನಿಯ ROCE ಕಳೆದ 10 ವರ್ಷದಿಂದ ಕಂಟಿನ್ಯೂಸ್ ಆಗಿ 15% ಗಿಂತ ಜಾಸ್ತಿ ಇರಬೇಕು. ನೀವು ಯಾವಾಗ ಈ ಫಿಲ್ಟರ್ ಅನ್ನ ಹಾಕ್ತಿರೋ ನಿಫ್ಟಿಯಲ್ಲಿರುವ 500 ಕಂಪನಿಗಳಲ್ಲಿ 99% ಕಂಪನಿಗಳು ಔಟ್ ಆಗುತ್ತೆ. ಈಗ ನಾವು ಚೂಸ್ ಮಾಡಿರೋ 5 ಕಂಪನಿಗಳ ಹೆಸರನ್ನ ತಿಳ್ಕೊಳ್ಳೋ ಮುಂಚೆ ಒಂದು ಡಿಸ್ಕ್ಲೈಮರ್. ಈ ವಿಡಿಯೋದಲ್ಲಿ ಹೇಳಿರೋ ಕಂಪನಿಗಳು ಯಾವುದೇ ರೀತಿಯ ಸ್ಟಾಕ್ ಮಾರ್ಕೆಟ್ ರೆಕಮೆಂಡೇಶನ್ ಅಲ್ಲ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ಗಾಗಿ. ಬನ್ನಿ ನೋಡೋಣ ಈ ಕಂಪನಿಯಲ್ಲಿ ಅಂತದ್ದೇನಿದೆ ಸ್ಪೆಷಲ್. ಕಂಪನಿ ನಂಬರ್ 1, ದ ಪೇಂಟ್ ಕಿಂಗ್. ನಮ್ಮ ಲಿಸ್ಟ್ ನ ಮೊದಲನೇ ಕಂಪನಿ ಎಂಥದ್ದು ಅಂದ್ರೆ ಇದರ ಡಬ್ಬಗಳು ಇಂಡಿಯಾದ ಮೂಲೆ ಮೂಲೆಗಳಲ್ಲೂ ಸಿಗುತ್ತೆ. ಕಳೆದ 40 ವರ್ಷದಿಂದ ಇವರೇ ಮಾರ್ಕೆಟ್ ಲೀಡರ್. ಇವರ ಮಾರ್ಕೆಟ್ ಶೇರ್ 50% ಗಿಂತ ಜಾಸ್ತಿ ಇದೆ. ಅಂದ್ರೆ ಪೇಂಟ್ ತಗೊಳ್ಳೋಕೆ 100 ಜನ ಹೋದ್ರೆ ಅದರಲ್ಲಿ 50 ಜನ ಇವರ ಪೇಂಟ್ ಅನ್ನೇ ಖರೀದಿಸೋದು. ಒಂದು ಕ್ರೇಜಿ ಫ್ಯಾಕ್ಟ್ ಅನ್ನ ಹೇಳ್ತೀನಿ. 1990ರಲ್ಲಿ ಯಾರಾದ್ರೂ ಇದರಲ್ಲಿ ಬರೀ 10,000 ಹಾಕಿದ್ರೆ ಇವತ್ತು ಅದು 92 ಲಕ್ಷ ಆಗ್ತಾ ಇತ್ತು. ಹತ್ತತ್ರ 1 ಕೋಟಿ. ನಾನು ಮಾತಾಡ್ತಿರೋದು ಏಷ್ಯನ್ ಪೇಂಟ್ ಬಗ್ಗೆ. ಆದ್ರೆ ವೇಟ್ ಮಾಡಿ, ನೀವೇನಾದ್ರೂ ಇದೇನಪ್ಪ ಬೋರಿಂಗ್ ಪೇಂಟ್ ಕಂಪನಿ ಅನ್ಕೋಬೇಡಿ. ಏಷ್ಯನ್ ಪೇಂಟ್ ಅಸಲಿಗೆ ಒಂದು ಟೆಕ್ನಾಲಜಿ ಕಂಪನಿ. ಪೇಂಟ್ ಮಾರುವ ನಾಟಕ ಮಾಡುತ್ತೆ ಅಷ್ಟೇ. ಇವರ ಡೇಟಾ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಹಳ್ಳಿಯಲ್ಲಿರೋ ಅಂಗಡಿಯವನಿಗೆ ನಾಳೆ ಯಾವ ಕಲರ್ ಸೇಲ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಆದ್ರೆ ಇವರ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವರಿಗೆ ಮೊದಲೇ ಗೊತ್ತಿರುತ್ತೆ. 1970ರಲ್ಲೇ ಇವರು ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ದೀಪಾವಳಿ ಟೈಮಲ್ಲಿ ನಾರ್ತ್ ಇಂಡಿಯಾದಲ್ಲಿ ರೆಡ್ ಕಲರ್ ಸೇಲ್ ಆಗುತ್ತೆ. ಪೊಂಗಲ್ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಯೆಲ್ಲೋ ಕಲರ್ ಸೇಲ್ ಆಗುತ್ತೆ. ಈ ರೀತಿ ತುಂಬಾ ಡೇಟಾಗಳು ಇವ್ರ ಹತ್ರ ರೆಡಿ ಇದೆ. ಈಗ ಇವ್ರ ಹತ್ರ 50 ವರ್ಷದ ಡೇಟಾ ಇದೆ. 70,000ಕ್ಕೂ ಹೆಚ್ಚು ಡೀಲರ್ಸ್ ಇದ್ದಾರೆ. ಈ ನೆಟ್ವರ್ಕ್ ನ ಬ್ರೇಕ್ ಮಾಡೋದು ಯಾರ ಕೈಯಲ್ಲೂ ಆಗೋದಿಲ್ಲ. ಇವರ ಸೆಕೆಂಡ್ ಕಾಂಪಿಟೇಟರ್ ಬರ್ಜರ್ ಪೇಂಟ್ಸ್. ಅದಕ್ಕಿಂತ ಇವರದು 4 ಪಟ್ಟು ದೊಡ್ಡ ಕಂಪನಿ. ಇದನ್ನೇ ನಾವು ಮೋನೋಪೊಲಿ ಅಂತ ಕರೆಯೋದು. ಬಟ್ ಫ್ರೆಂಡ್ಸ್, ಪಿಕ್ಚರ್ ಯಾವಾಗ್ಲೂ ಚೆನ್ನಾಗೇ ಇರಲ್ಲ. ಈಗ ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಬಿರ್ಲಾ ಓಪಸ್ ಅನ್ನೋ ಹೆಸರಲ್ಲಿ ಪೇಂಟ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಾವಿರಾರು ಕೋಟಿಯನ್ನ ಸುರಿತಾ ಇದ್ದಾರೆ. ಅದಕ್ಕೆ ಏಷ್ಯನ್ ಪೇಂಟ್ ಶೇರ್ ಸ್ವಲ್ಪ ಬಿದ್ದೋಗಿದೆ. ಆದ್ರೆ ಹಿಸ್ಟ್ರಿ ಏನ್ ಹೇಳುತ್ತೆ ಅಂದ್ರೆ ಏಷ್ಯನ್ ಪೇಂಟ್ಸ್ಗೆ ಇವತ್ತಿನವರೆಗೂ ಯಾರು ಕಾಂಪಿಟೇಟರ್ ಆಗಿ ಬಂದಿದಾರೋ ಅವರು ಮಣ್ಣು ಮುಕ್ಕಿದ್ದಾರೆ. ಕಂಪನಿ ನಂಬರ್ 2, HDFC ಬ್ಯಾಂಕ್. ಇದು ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಆನೆ ಇದ್ದ ಹಾಗೆ. ಕಳೆದ 20 ವರ್ಷದಲ್ಲಿ ಇಂಡಿಯಾದ ಮಿಡಲ್ ಕ್ಲಾಸ್ ಜನರನ್ನ ಶ್ರೀಮಂತರನ್ನಾಗಿ ಮಾಡಿದ್ದು ಯಾರು ಅಂದ್ರೆ ಅದು HDFC ಬ್ಯಾಂಕ್. 1995ರ IPO ನಲ್ಲಿ 1 ಲಕ್ಷ ಹಾಕಿದ್ರೆ ಇವತ್ತು ಅದು 3 ಕೋಟಿಗೂ ಜಾಸ್ತಿ ಆಗ್ತಾ ಇತ್ತು. ಬ್ಯಾಂಕಿಂಗ್ ಬಿಸ್ನೆಸ್ ಸಿಂಪಲ್. ಜನರಿಂದ ದುಡ್ಡು ಇಸ್ಕೊಳ್ಳೋದು ಅಂದ್ರೆ ಡೆಪಾಸಿಟ್ ಮಾಡೋದು, ಜನರಿಗೆ ದುಡ್ಡನ್ನ ಕೊಡೋದು ಅಂದ್ರೆ ಲೋನ್ ಕೊಡೋದು. ಮಧ್ಯದಲ್ಲಿ ಬರೋದೇ ಇವರ ಪ್ರಾಫಿಟ್. ಆದ್ರೆ HDFCಗೆ ಒಂದು ಅಡ್ವಾಂಟೇಜ್ ಇದೆ. ಅದು ಏನಂದ್ರೆ ಕರೆಂಟ್ ಅಕೌಂಟ್. ನೋಡಿ, ಸೇವಿಂಗ್ ಅಕೌಂಟ್ಗೆ ಬ್ಯಾಂಕ್ ಬಡ್ಡಿ ಕೊಡುತ್ತೆ, ಆದ್ರೆ ಕರೆಂಟ್ ಅಕೌಂಟ್ಗೆ ಯಾವುದೇ ರೀತಿ ಬಡ್ಡಿಯನ್ನ ಕೊಡೋದಿಲ್ಲ. HDFC ಹತ್ರ ಇಂಡಿಯಾದಲ್ಲೇ ಅತಿ ದೊಡ್ಡ ಕರೆಂಟ್ ಅಕೌಂಟ್ ಕಸ್ಟಮರ್ಸ್ ಇದ್ದಾರೆ. ಹಾಗಾಗಿ ಇವರಿಗೆ ದುಡ್ಡು ಚೀಪ್ ಆಗಿ ಸಿಗತ್ತೆ. ಅದಕ್ಕೆ ಅವರು ಕಾರ್ಪೊರೇಟ್ ಗಳಿಗೆ ಕಮ್ಮಿ ಬಡ್ಡಿಗೆ ಸಾಲವನ್ನ ಕೊಟ್ಟು ಒಳ್ಳೆ ಲಾಭವನ್ನ ಪಡಿತಾರೆ. ಆದ್ರೆ ಬೇರೆಯವರು ಆ ರೇಟ್ಗೆ ಸಾಲ ಕೊಡೋಕೆ ಹೋದ್ರೆ ಲಾಸ್ ಆಗೋಗ್ತಾರೆ. ಇನ್ನೊಂದು ವಿಷಯ, ವಿಜಯ್ ಮಲ್ಯ ಸ್ಕ್ಯಾಮ್ ಇರ್ಲಿ, ನೀರವ್ ಮೋದಿ ಸ್ಕ್ಯಾಮ್ ಇರ್ಲಿ, HDFC ಬ್ಯಾಂಕ್ ಹೆಸರಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಆಗ್ಲಿಲ್ಲ. ಯಾಕಂದ್ರೆ ಅವರ ಲೆಜೆಂಡರಿ ಡೈರೆಕ್ಟರ್ ಆದಿತ್ಯ ಪೂರಿ ಅವರು ಒಂದು ನಿಯಮವನ್ನ ಪಾಲಿಸ್ತಾ ಇದ್ರು. ಅದ್ ಏನಂದ್ರೆ ನಮ್ಗೆ ಅರ್ಥ ಆಗದ ಜಾಗದಲ್ಲಿ ನಾವು ಇನ್ವೆಸ್ಟ್ ಮಾಡೋದಿಲ್ಲ ಅಂತ. ದೊಡ್ಡ ದೊಡ್ಡ ರಿಸ್ಕಿ ಪ್ರಾಜೆಕ್ಟ್ ಗಳಿಗೆ ನೋ ಅಂತಾರೆ. ಸೇಫ್ ಆಗಿರೋ ಪರ್ಸನಲ್ ಲೋನ್, ಕಾರ್ ಲೋನ್ ಮೇಲೆ ಫೋಕಸ್ ಮಾಡ್ತಾರೆ. ಬ್ಯಾಂಕಿಂಗ್ ನಲ್ಲಿ ಸಾಲ ಕೊಡೋದು ಈಸಿ, ಆದ್ರೆ ವಾಪಸ್ ತಗೊಳ್ಳೋದು ಕಷ್ಟ. ಇದನ್ನೇ ನಾವು NPA ಅಂತ ಕರಿತೀವಿ. ಹಾಗಾಗಿನೇ HDFCಯ NPA ಯಾವಾಗ್ಲೂ ಇಂಡಸ್ಟ್ರಿಯಲ್ಲಿ ಕಮ್ಮಿನೇ ಇರುತ್ತೆ.
ಸದ್ಯಕ್ಕೆ ಸ್ಟಾಕ್ ಸ್ವಲ್ಪ ಸ್ಲೋ ಆಗಿದೆ, ಯಾಕಂದ್ರೆ HDFC ಲಿಮಿಟೆಡ್ ಮರ್ಜ್ ಆಗಿದೆ. ಬ್ಯಾಂಕ್ ಸೈಜ್ ಡಬಲ್ ಆಗಿರೋದ್ರಿಂದ ಇದು ಸ್ವಲ್ಪ ಸೆಟಲ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸ್ಟಾಕ್ ನಂಬರ್ 3 ಟೈಟನ್. 2002-03ರಲ್ಲಿ ಟೈಟನ್ ಶೇರ್ ಪ್ರೈಸ್ ₹3 ಇತ್ತು. ರಾಕೇಶ್ ಜುಂಜುನ್ವಾಲಾ ಇದರಲ್ಲಿ ಹೆವಿ ಬೈಯಿಂಗ್ ಮಾಡಿದ್ರು. ಜನ ಅಂದ್ರು ವಾಚ್ ಹಾಕೋ ಕಾಲ ಹೋಯ್ತು, ಈಗ ಮೊಬೈಲ್ ಬಂದಿದೆ, ಕಂಪನಿ ಮುಚ್ಚೋಗುತ್ತೆ ಅಂತ. ಆದ್ರೆ ಜುಂಜುನ್ವಾಲಾ ನೋಡಿದ್ದು ಬೇರೆನೆ. ಇದು ಬರೀ ವಾಚ್ ಕಂಪನಿ ಅಲ್ಲ, ಇಂಡಿಯಾದ ಅತಿ ದೊಡ್ಡ ಟ್ರಸ್ಟ್ ಫ್ಯಾಕ್ಟರ್. ಆ ಟೈಮಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದು 10 ಪಟ್ಟಲ್ಲ, 20 ಪಟ್ಟಲ್ಲ, 1,000 ಪಟ್ಟು ಲಾಭ ಆಗ್ತಾ ಇತ್ತು. ಅಷ್ಟಕ್ಕೂ ಟೈಟಾನ್ ಮಾಡಿದ್ದು ಏನ್ ಗೊತ್ತಾ? 1990ರಲ್ಲಿ ತನಿಷ್ಕ್ ಮೂಲಕ ಬಂಗಾರದ ಬಿಸ್ನೆಸ್ಗೆ ಇಳಿತಾರೆ. ಅವಾಗ ಗೋಲ್ಡ್ ಬಿಸ್ನೆಸ್ ತುಂಬಾನೇ ಗಲೀಜಾಗಿತ್ತು. ಫ್ಯಾಮಿಲಿಯ ಅಕ್ಕಸಾಲಿಗರು 22 ಕ್ಯಾರೆಟ್ ಅಂತ 18 ಕ್ಯಾರೆಟ್ ಕೊಟ್ಟು ಮೋಸ ಮಾಡ್ತಾ ಇದ್ರು. ಟೈಟನ್ ಅವರು ಕ್ಯಾರಾಮೀಟರ್ ಅನ್ನುವ ಒಂದು ಮಷಿನ್ ಅನ್ನ ತರ್ತಾರೆ. ಅದು ಸ್ವಲ್ಪ ಟೈಮಲ್ಲೇ ಚಿನ್ನ ಯಾವ ಕ್ಯಾರೆಟ್ ಇದೆ ಅಂತ ಗೊತ್ತಾಗುತ್ತೆ. ಆಗ ಜನ ಬಂದು ಇವ್ರ ಹತ್ರ ಚೆಕ್ ಮಾಡ್ಕೊಳ್ತಾರೆ, ಮತ್ತೆ ಶಾಕ್ ಆದ್ರು. ತಮ್ಮ ಫ್ಯಾಮಿಲಿಯ ಅಕ್ಕಸಾಲಿಗ ಅವರನ್ನ ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಮುಗೀತು. ಅವತ್ತಿಂದಾನೇ ಇಂಡಿಯಾದ ನಂಬಿಕೆ ತನಿಷ್ಕ್ ಮೇಲೆ ಶಿಫ್ಟ್ ಆಯ್ತು. ಟೈಟಾನ್ ಕೇವಲ ಪ್ರಾಡಕ್ಟ್ ಅನ್ನ ಮಾರಲಿಲ್ಲ, ನಂಬಿಕೆಯನ್ನ ಮಾರಿದ್ರು. ಇಂಡಿಯಾದಲ್ಲಿ ಮದುವೆ ಅಂದ್ರೆ ಬಂಗಾರ ಬೇಕೇ ಬೇಕು. ಈಗ ಜನ ಲೋಕಲ್ ಬಿಟ್ಟು ಬ್ರಾಂಡೆಡ್ ಕಡೆ ಬರ್ತಾ ಇದ್ದಾರೆ. ಇದು ಮುಂದಿನ 20 ವರ್ಷ ನಡೆಯುತ್ತೆ. ಈಗ ಜ್ಯುವೆಲರಿ ಬಿಸ್ನೆಸ್ ಇಂದಾನೆ ಇವರಿಗೆ 85% ದುಡ್ಡು ಬರೋದು. ಇವರ ROCE 20-25% ಇದೆ. ಸೂಪರ್ ಅಲ್ವಾ? ಸ್ಟಾಕ್ ನಂಬರ್ 4 ಪೆಡಿಲೈಟ್. ನಮ್ಮ ಮನೆಯಲ್ಲಿ ಏನಾದ್ರೂ ಮುರಿದು ಹೋದ್ರೆ ನಾವು ಗಮ್ ಕೊಡಿ ಅಂತ ಕೇಳಲ್ಲ, ಫೆವಿಕಾಲ್ ಕೊಡಿ ಅಂತ ಹೇಳ್ತೀವಿ. ಅಷ್ಟು ಸ್ಟ್ರಾಂಗ್ ಆಗಿದೆ ಈ ಬ್ರ್ಯಾಂಡ್. ಇದೇ ಪೆಡಿಲೈಟ್ ಇಂಡಸ್ಟ್ರೀಸ್. 2000 ಇಸ್ವಿಯಲ್ಲಿ ಇದರಲ್ಲಿ 10,000 ಹಾಕಿದ್ರೆ ಅದು ಇವತ್ತು ಲಕ್ಷಗಳಲ್ಲಿ ಇರ್ತಾ ಇತ್ತು. ಇವರು ಮಾರ್ಕೆಟ್ ನ ಫುಲ್ ಕಬ್ಜಾ ಮಾಡಿ ಇಟ್ಟಿದ್ದಾರೆ. ಫರ್ನಿಚರ್ಗೆ ಫೆವಿಕಾಲ್, ಪ್ಲಾಸ್ಟಿಕ್ಗೆ ಫೆವಿಕ್ವಿಕ್, ಪೈಪ್ ಲೀಕ್ ಆದ್ರೆ ಎಮ್ಸೀಲ್, ಚಾವಣಿ ಸೋರಿದ್ರೆ ಡಾಕ್ಟರ್ ಫಿಕ್ಸಿಟ್. ಮಾರ್ಕೆಟ್ ಶೇರ್ ಎಷ್ಟಿದೆ ಗೊತ್ತಾ? 70%. ಅಂದ್ರೆ ಮಾರ್ಕೆಟ್ ಅಲ್ಲಿ 10 ಡಬ್ಬ ಸೇಲ್ ಆದ್ರೆ ಅದರಲ್ಲಿ 7 ಡಬ್ಬ ಫೆವಿಕಾಲೇ ಆಗಿರುತ್ತೆ. ಕಾಂಪಿಟೇಟರ್ ಎಷ್ಟೇ ಟ್ರೈ ಮಾಡಿದ್ರು ಇವರನ್ನ ಅಳ್ಳಾಡಿಸೋಕೆ ಆಗ್ತಿಲ್ಲ. ಇವರ ಬಿಸ್ನೆಸ್ ಸಿಂಪಲ್. ROCE ಯಾವಾಗ್ಲೂ 25-40% ಇರುತ್ತೆ. ಅಂದ್ರೆ ಬಿಸ್ನೆಸ್ಗೆ ₹100 ಬಂದ್ರೆ ಅದರಲ್ಲಿ ₹40 ಪ್ರಾಫಿಟ್ ಮಾಡ್ತಾರೆ. ಇದರಲ್ಲಿರೋ ಒಂದೇ ಒಂದು ರಿಸ್ಕ್ ಅಂದ್ರೆ ಅದು ಕ್ರೂಡ್ ಆಯಿಲ್. ಇದರ ರೇಟ್ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಇದರ ರೇಟ್ ಜಾಸ್ತಿ ಆದ್ರೆ ಇವರ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ಟಾಕ್ ನಂಬರ್ 5 ನೆಸ್ಲೆ ಇಂಡಿಯಾ. ಸ್ಟಾಕ್ ಮಾರ್ಕೆಟ್ ನಲ್ಲಿ 2 ತರಹದ ಪ್ರಾಡಕ್ಟ್ ಇರುತ್ತೆ. ಒಂದು ಆಸೆ, ಅಂದ್ರೆ ಕಾರ್, ಒಡವೆ ಇತ್ಯಾದಿಗಳನ್ನ ಮಾರಾಟ ಮಾಡ್ತಾರೆ. ಇನ್ನೊಂದು ಹ್ಯಾಬಿಟ್, ಅಂದ್ರೆ ಅಭ್ಯಾಸಗಳನ್ನ ಮಾರಾಟ ಮಾಡ್ತಾರೆ. ರಿಸೆಷನ್ ಬಂದ್ರೆ, ಕೆಲಸ ಹೋದ್ರೆ ಅಥವಾ ಬೆಲೆ ಏರಿಕೆ ಆದ್ರೆ ನೀವು ಕಾರನ್ನ ತಗೊಳ್ಳೋದು, ಒಡವೆಯನ್ನ ತಗೊಳ್ಳೋದು ಬೇಕಾದ್ರೆ ಮುಂದಾಕ್ಬೋದು. ಆದ್ರೆ ನಿಮ್ಮ 6 ತಿಂಗಳ ಮಗುವಿಗೆ ಊಟ ಕೊಡೋದನ್ನ ನಿಲ್ಲಿಸೋಕೆ ಆಗೋದಿಲ್ಲ. ಇದೇ ನೆಸ್ಲೆ ಇಂಡಿಯಾ. ನಾವು ಹುಟ್ಟಿದಾಗಿನಿಂದ ವಯಸ್ಸಾಗೋ ತನಕ ಇವರು ನಮ್ಮ ಜೊತೆ ಇರ್ತಾರೆ. ಜನ ಅನ್ಕೊಳ್ತಾರೆ ನೆಸ್ಲೆ ಅಂದ್ರೆ ಬರೀ ಮ್ಯಾಗಿ ಅಂತ. ಆದ್ರೆ ಇವರ ಅತಿ ದೊಡ್ಡ ಕೋಟೆ ಯಾವುದು ಅಂದ್ರೆ ಅದು ಬೇಬಿ ಫುಡ್, ಸೆರ್ಲಾಕ್. ಇಂಡಿಯಾದಲ್ಲೇ ಬೇಬಿ ಫುಡ್ ಮಾರ್ಕೆಟ್ ಅಲ್ಲಿ ಇವರ ಶೇರ್ ಎಷ್ಟಿದೆ ಗೊತ್ತಾ? 96%. ಇವರಿಗೆ ಕಾಂಪಿಟೇಷನ್ ಇಲ್ಲ. ಒಂದು ಒಳ್ಳೆ ಕಂಪನಿ ಗೊತ್ತಾಗೋದು ಕೆಟ್ಟ ಟೈಮಲ್ಲೇ. 2015ರಲ್ಲಿ ಮ್ಯಾಗಿ ಬ್ಯಾನ್ ಆಗಿದ್ದು ನೆನ್ಪಿದ್ಯಾ? ರಾತ್ರಿ 30% ರೆವೆನ್ಯೂ ಮಾಯ ಆಗೋಯ್ತು. ಆದ್ರೆ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನ್ ಮಾಡಿದ್ರು ಅಂದ್ರೆ ಹೋಲ್ಡ್ ಮಾಡಿದ್ರು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಮ್ಯಾಗಿ ರುಚಿ ಜನರ ನಾಲಿಗೆಗೆ ಅಂಟಿಕೊಂಡಿದೆ. ಪತಂಜಲಿ ಇದನ್ನ ರೀಪ್ಲೇಸ್ ಮಾಡೋಕೆ ಆಗೋದಿಲ್ಲ. ಮತ್ತೆ ಆದದ್ದು ಅದೇ, ನೆಸ್ಲೆ ವಾಪಸ್ ಬಂತು. ಇವತ್ತು ಇದು ಆಲ್ ಟೈಮ್ ಹೈ ಅಲ್ಲಿದೆ. ಇವರ ROCE ಕೇಳಿದ್ರೆ ಹುಚ್ಚಿ ಹಿಡಿಯುತ್ತೆ, ಬರೋಬ್ಬರಿ 50%. ಇದು ಮಾರ್ಕೆಟ್ ನ ಗೋಲ್ ಕೀಪರ್ ಇದ್ದ ಹಾಗೆ. ಮಾರ್ಕೆಟ್ ಬಿದ್ದಾಗ ಶೇರ್ ಜಾಸ್ತಿ ಬೀಳೋದಿಲ್ಲ. ಫೈನಲ್ ಆಗಿ ಈಗ ನಿಮಗೆ ಹೋಗಿ ಈ 5 ಸ್ಟಾಕ್ ಅನ್ನ ತಗೊಂಡು ಬಿಡೋಣ ಅಂತ ಅನ್ಸಿರ್ಬೋದು. ಆದ್ರೆ ತಿಳ್ಕೊಳ್ಳಿ, ಬಿಗಿನರ್ಸ್ ಮಾಡೋ ಅತಿ ದೊಡ್ಡ ತಪ್ಪು ಅಂದ್ರೆ ಇದೆ. ಈ ಕಂಪನಿಗಳು ಗ್ರೇಟ್ ಹೌದು, ಆದ್ರೆ ಈಗ ಚೀಪ್ ರೇಟ್ ಅಲ್ಲಿ ಸಿಗ್ತಾ ಇಲ್ಲ. ಇದರಲ್ಲಿರೋ ಒಂದು ರಿಸ್ಕ್ ಏನಂದ್ರೆ ಅದು PE ರೇಷಿಯೋ, ಅಂದ್ರೆ ವ್ಯಾಲ್ಯೂಯೇಷನ್. ಈಗ ಇವುಗಳ ಬೆಲೆ ತುಂಬಾ ದುಬಾರಿಯಲ್ಲಿದೆ. ಹಾಗಾಗಿ ಮುಂದಿನ 2-3 ವರ್ಷ ನಿಮ್ಗೆ ರಿಟರ್ನ್ ಸಿಗಲ್ಲ. ಸೊ ಅದಕ್ಕೆ 2 ರೀತಿಯ ಸೊಲ್ಯೂಷನ್ ಇದೆ. ಒಂದು, ಮಾರ್ಕೆಟ್ ಬೀಳೋದನ್ನ ಕಾಯ್ಬೇಕು, ಅಥವಾ ಇನ್ನೊಂದು SIP ಅನ್ನ ಮಾಡಬೇಕು. ಆಗ ನಿಮ್ಮ ಪ್ರೈಸ್ ಆವರೇಜ್ ಆಗುತ್ತೆ. ಈ 5 ಕಂಪನಿಗಳಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಕಂಪನಿ ಇದೆ ನನಗೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಾಮೆಂಟ್ ಮಾಡಿ. ಜೈ ಹಿಂದ್.